ಬೆಣ್ಣೆಹಳ್ಳದ ಪ್ರವಾಹಕ್ಕೆ ಕುರ್ಲಗೇರಿ ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕುರ್ಲಗೇರಿ ಬಳಿಯ ಸೇತುವೆ ಇದು. ಕುರ್ಲಗೇರಿಯಿಂದ ತಡಹಾಳಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ ಈ ಸೇತುವೆ. 4 ದಿನಗಳು ಕಳೆದರೂ ಕೂಡ ಅಧಿಕಾರಿಗಳು ದುರಸ್ತಿ ಮಾಡಿಲ್ಲ ಅಂತ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಳೆಯ ಅಬ್ಬರಕ್ಕೆ ಹಳ್ಳಕೊಳ್ಳಗಳು ಉಕ್ಕಿ ಹರಿತವೆ. ಅದರಲ್ಲೂ ಕೂಡ ಬೆಣ್ಣೆಹಳ್ಳದ ಪ್ರತಾಪಕ್ಕೆ ರಸ್ತೆ ಸೇತುವೆಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದೇವೆ. ನಾವೀಗ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕುರ್ಲಗೇರಿ ಗ್ರಾಮದ ಬಳಿ ನೋಡ್ಬೋದು. ಇದು ಕುರ್ಲಗೇರಿ ಮತ್ತು ತಡಹಾಳ ಮಧ್ಯದಲ್ಲಿ ಇರುವಂಥ ಇದು ಸೇತುವೆ. ಇದು ಬೆಣ್ಣೆಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಆದರೆ ಕಳೆದ 4-5 ದಿನಗಳಿಂದ ಏನು ಧಾರಾಕಾರ ಮಳೆ ಸುರಿತಾ ಇತ್ತು, ಅದರಲ್ಲಿ ಬೆಣ್ಣೆಹಳ್ಳ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಾಯ ಮಟ್ಟ ಮೀರಿ ಹರಿತಾ ಇತ್ತು. ಆ ಒಂದು ಬೆಣ್ಣೆಹಳ್ಳದ ರಭಸಕ್ಕೆ ಈ ಒಂದು ಸೇತುವೆ ಏನಿದೆ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ನೋಡ್ಬೋದು, ಇಲ್ಲಿ ಏನು ಸಾಕಷ್ಟು ಪ್ರಮಾಣದಾಗ ಮಣ್ಣು ಹಾಕಿ ಲೇವಲ್ ಮಾಡಿದ್ರು. ಈ ಸಂಪೂರ್ಣ ಇದು ಕೊಚ್ಕೊಂಡು ಹೋಗಿದೆ. ಇಲ್ಲಿ ಸುಮಾರು 20 ಅಡಿ ಆಳದಷ್ಟು ಮಣ್ಣು ಎಲ್ಲವೂ ಕೂಡ ಒಂದು ಬೆಣ್ಣೆಹಳ್ಳದಲ್ಲಿ ಕೊಚ್ಕೊಂಡು ಹೋಗಿದೆ. ಹೀಗಾಗಿ ನರಗುಂದ ಮತ್ತು ಗದಗ ಹೋಗುವಂಥ ಸಂಪರ್ಕ ಸಂಪೂರ್ಣ ಕಟ್ಟಾಗಿದೆ. ಜೊತೆಗೆ ಇಲ್ಲೇನು ನವಲಗುಂದ ತಾಲೂಕಿನ ಬೆನಹಾಳ ಗ್ರಾಮ ಏನಿದೆ, ತಡಹಾಳ ಗ್ರಾಮ ಇದೆ. ಆ ತಡಹಾಳ ಗ್ರಾಮದಿಂದ ಸಾಕಷ್ಟು ಏನು ವಿದ್ಯಾರ್ಥಿಗಳು ನರಗುಂದಕ್ಕೆ ಶಾಲೆ ಕಾಲೇಜಿಗೆ ಬರ್ತಾರೆ, ಅವರಿಗೂ ಕೂಡ ಈಗ ಸಂಪರ್ಕ ಕಟ್ಟಾಗಿದ್ದರಿಂದ ವಿದ್ಯಾರ್ಥಿಗಳು ಕೂಡ ಸಮಸ್ಯೆ ಆಗಿದೆ. ಒಟ್ಟಾರೆ ಏನು 4-5 ದಿನಗಳಿಂದ ಸಾಕಷ್ಟು ಮಳೆ ಸುರಿದಿದೆ. ಬೆಣ್ಣೆಹಳ್ಳದ ಅಬ್ಬರಕ್ಕೆ ಸಾಕಷ್ಟು ಅವಾಂತರಗಳಾಗಿವೆ. ಹಳ್ಳ ಕಳ್ಳಗಳು ತುಂಬಿ ಹರಿದು ಈಗ ರಸ್ತೆ ಸೇತುವೆಗಳು ಕೂಡ ಎಲ್ಲವೂ ಕೊಚ್ಕೊಂಡು ಹೋಗಿ ಜನಜೀವನವನ್ನೇ ಅಸ್ತವ್ಯಸ್ತ ಮಾಡಿದೆ. ಆದರೆ ಕಳೆದ 3 ದಿನಗಳಾದರೂ ಕೂಡ ಇದು ಹೊಳೆ ರಿಪೇರಿ ಮಾಡುವ ಗೋಜಿಗೆ ಹೋಗಿಲ್ಲ. ಹೀಗಾಗಿ ಶೀಘ್ರವೇ ರಿಪೇರಿ ಮಾಡಬೇಕು ಅನ್ನೋ ಒತ್ತಾಯ ಇಲ್ಲಿನ ಗ್ರಾಮಸ್ಥರದು. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.